ಗಾಯ್ಸ್, ಇವತ್ತು ಹೇಳೋ ಇನ್ಫಾರ್ಮೇಷನ್ ಕೇಳಿ ನಿಮ್ಗೇನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಗಾಯ್ಸ್, ಯೂಟ್ಯೂಬಲ್ಲಿ ವಿಡಿಯೋ ನೀವು ಕೇವಲ ಹಂಗೆ ಎಂಟರ್ಟೈನ್ಮೆಂಟಿಗೋಸ್ಕರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಥರ ಅಂದ್ಕೊಂಬಿಟ್ಟು ನೀವೇನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತೀರಿ ಅಂದರೆ ಬೆಟರ್ ಇರುತ್ತೆ. ಯೂಟ್ಯೂಬಲ್ಲಿ ದುಡ್ಡಿಲ್ಲ ಅಂತ ನೀವು ಕೇಳೋದಾದರೆ ಗಾಯ್ಸ್, ಯೂಟ್ಯೂಬಲ್ಲಿ ಮಿಲಿಯನ್ಸ್ ಗಂಟೆ ಸಬ್ಸ್ಕ್ರೈಬರ್ ಇದ್ದರು, ಮಿಲಿಯನ್ಸ್ ಗಂಟೆ ವ್ಯೂಸ್ ಬರುತ್ತೆ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಸಿಗುತ್ತೆ. ಬಟ್ ಅಷ್ಟಕ್ಕೊಂದು ಆಗ್ಬೇಕಲ್ಲ. 100%ಅಲ್ಲಿ ಕೇವಲ ಯಾರು ಒಬ್ಬ 10% ಮಾತ್ರ ಯೂಟ್ಯೂಬರ್ಸಿಗೆ ಹಂಗಾಗುತ್ತೆ ಗಾಯ್ಸ್. 90% ಜನ ಯೂಟ್ಯೂಬರ್ಸಲ್ಲಿ ಅಷ್ಟು ಅಚೀವ್ ಮಾಡೋದು ಭಾರಿ ಕಷ್ಟ ಗಾಯ್ಸ್. ಆಗಂಗಿಲ್ಲ. ಹಂಗಾಗಿ ನಾನು ಹೇಳ್ತಿರೋದೇನು, ಕೇವಲ ನೀವು ಎಂಟರ್ಟೈನ್ಮೆಂಟಿಗೋಸ್ಕರ ವಿಡಿಯೋ ಮಾಡಿ. ಅಕಸ್ಮಾತ್ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು, ನಿಮ್ಮ ಏನಂತಾರೆ ಲಕ್ ಅಂತಾರಲ್ಲ, ಚೆನ್ನಾಗಿದ್ದು ನಿಮಗೂ ಏನಾದರೂ ಮಿಲಿಯನ್ಸ್ ಗಂಟೆ ವ್ಯೂಸ್ ಬಂದರೆ, ಮಿಲಿಯನ್ಸ್ ಗಂಟೆ ಸಬ್ಸ್ಕ್ರೈಬರ್ ಆದರೆ ನಿಜವಾಗ್ಲೂ ಕೂಡ ನೀವು ಕೂಡ ಬೆಟರ್ ಅಮೌಂಟ್ನ ಅರ್ನ್ ಮಾಡ್ಬೋದು ಗಾಯ್ಸ್. ಬಟ್ ಆದರೆ ಹಂಗಾಗೋದು ತುಂಬ ಲೇರು ಅಲ್ವಾ. ಹಾಗಾಗಿ ಜನ ಏನು ಮಾಡ್ತಾರೆ ಗೊತ್ತಾಗಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ. ಅದ್ರಲ್ಲಿ ನಾನು ಒಬ್ಬ ಕೂಡ. ಆಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಹಂಗೇನೇ ಆಗಲ್ಲ. ಯೂಟ್ಯೂಬಲ್ಲಿ ಎಷ್ಟೋ ಜನ ಡಿಮೋಟಿವೇಟ್ ಬಿಟ್ಬಿಡ್ತಾರೆ. 1000 ಸಬ್ಸ್ಕ್ರೈಬರ್ ಆಗ್ಬೇಕಲ್ಲ, ಅದಾಗ 100 ಸಬ್ಸ್ಕ್ರೈಬರ್ ಕೂಡ ಆಗಂಗಿಲ್ಲ. ಯಾಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ಎಷ್ಟೋ ಜನ 1 ವರ್ಷ 2 ವರ್ಷಗಂಟೆ ಟೈಮ್ ಹಿಡಿದಿರುತ್ತೆ. ಯಾರ್ಯಾರ್ದು ಒಂದು ವಿಡಿಯೋ ಹಾಕಿದ ತಕ್ಷಣ ಪಾಸ್ ಆಗಿ 1000 ಸಬ್ಸ್ಕ್ರೈಬರ್ 5000 ಸಬ್ಸ್ಕ್ರೈಬರ್ ಆಗ್ಬಿಟ್ರು, ವೈರಲ್ ಆಗ್ಬಿಡ್ತಾರೆ ವಿಡಿಯೋ. ಅವರು ಲಕ್ ಇದ್ದಂಗೆ ಅವ್ರದ್ದು. ಎಲ್ಲರದ್ದು ಹಂಗಿರಲಿಲ್ಲ ಲಕ್ಕು. ಹಂಗಂತ ಯೂಟ್ಯೂಬ್ ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಮಾಡಬೇಕು. ಬಟ್ ಆದರೆ ದುಡ್ಡು ನೋಡ್ಕೊಂಡು ಮಾಡೋಕ್ಕಾಗಲ್ಲ, ಡಿಮೋಟಿವೇಟ್ ಆಗ್ಬಿಡ್ತೀವಿ. ಬದಲು ವಿಡಿಯೋ ಸಕ್ಸಸ್ ಆಯಿತಾ ಆಟೋಮೆಟಿಕ್ಲಿ ಮನಿ ಬರುತ್ತೆ ಅಲ್ವಾ. ಮನಿ ನೋಡ್ಕೊಂಬಿಟ್ಟು ಯೂಟ್ಯೂಬ್ ವಿಡಿಯೋ ಮಾಡೋದ್ರಿಂದ ನಾವು ಕ್ವಿಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗಾಯ್ಸ್. ಹಿಂಗಾಗಿ ನಾನು ಹೇಳೋದೇನು, ಕೇವಲ ವಿಡಿಯೋಸ್ ಮಾಡಿ, ವಿಡಿಯೋ ಮೇಲೆ ಅಷ್ಟೇ ಫೋಕಸ್ ಮಾಡಿ. ಆಯ್ತಾ, ಸಕ್ಸಸ್ಫುಲ್ ಹೆಂಗಾಗಬೇಕು ಯೂಟ್ಯೂಬಲ್ಲಿ ಅದ್ರ ಬಗ್ಗೆ ಅಷ್ಟೇ ನೋಡಿ ಅಷ್ಟೇ. ಎಂಟರ್ಟೈನ್ಮೆಂಟಿಗೋಸ್ಕರನೇ ಮಾತ್ರನೇ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಗಾಯ್ಸ್. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಗಾಯ್ಸ್, ನೀವು ಕೂಡ ಎಲ್ಲ ದೊಡ್ಡ ಯೂಟ್ಯೂಬರ್ಸ್ ನೋಡಿರ್ತೀರ. ಅವ್ರಿಗೂ 1000 ಗಂಟಲೆ ವ್ಯೂಸ್ ಬರ್ತಾ ಇರುತ್ತೆ, ಮಿಲಿಯನ್ ಗಂಟಲೆ ವ್ಯೂಸ್ ಬರ್ತಾ ಇರುತ್ತೆ. ಇದು ನೋಡಿಬಿಟ್ಟು ಇವ್ರಿಗೆ ದುಡ್ಡು ಸಿಗುತ್ತಿಲ್ಲ, ಸ್ಟಾಕ್ ಬಂದು ನಮಗೂ ಸಿಗುತ್ತೆ ಅಂದ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ನಾವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ. ಬಟ್ ರಿಯಾಲಿಟಿ ಬಂದಾಗ ಗಾಯ್ಸ್ ಗೊತ್ತಾಗುತ್ತೆ, ಇದು ಅಷ್ಟು ಈಜಿ ಎಲ್ಲ, ತುಂಬ ಹಾರ್ಡ್ ಇರುತ್ತೆ ಸಕ್ಸಸ್ ಆಗೋದು ಒಂದು. ನಾನು ಯೂಟ್ಯೂಬಲ್ಲಿ ಎಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡ್ತಾನೆ ನನಗೂ ಗೊತ್ತಿಲ್ಲ ಗಾಯ್ಸ್. ಯಾಕಂದರೆ ನನ್ನ ಕೆಲಸ ಇರುತ್ತೆ ಅಲ್ವಾ. ನಾವು ಎಷ್ಟೋ ಜನ 8 12 ಗಂಟೆ ಕೆಲಸ ಕೂಡ ಮಾಡಬೇಕು. ನೀವು ಕೂಡ ಮಾಡ್ತಿರ್ತೀರ, ಯಾರು ಕೂಡ ಫ್ರೀ ಇಲ್ಲಲ್ವಾ. ಆ ಫ್ರೀ ಟೈಮಲ್ಲಿ ನನಗೂ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಇಷ್ಟ ಇದ್ದರೆ ವಿಡಿಯೋ ಅಪ್ಲೋಡ್ ಮಾಡುತ್ತೆ ನಾನು. ಹಾಗೆ ನೀವು ಕೂಡ ವಿಡಿಯೋ ಅಪ್ಲೋಡ್ ಮಾಡಿ. ಬಟ್ ಆದರೆ ಇದರಿಂದ ನಮ್ಗೆ ಅರ್ನ್ ಆಗುತ್ತೆ ಅನ್ನೋ ಒಂದು ತಲೆಗಿದೆಯಲ್ಲ ಗಾಯ್ಸ್, ಅದನ್ನ ಡಿಲೀಟ್ ಮಾಡಿ. ಯಾಕಂದ್ರೆ ನಾನು ಅದನ್ನೇ ಇಟ್ಕೊಂಡ್ಬಿಟ್ಟೆ ಒಂದು 3 ಚಾನಲ್ ಕ್ರಿಯೇಟ್ ಮಾಡಿದೆ. ಇದು ಓಡ್ಲೇನು ಮತ್ತೊಂದು ನೋಡುತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಇದಷ್ಟು ಈಸಿ ಅಲ್ಲ ಅಂದ್ಬಿಟ್ಟು. ಸಬ್ಸ್ಕ್ರೈಬರ್ನ ಗೇನ್ ಮಾಡೋದು ಅಷ್ಟು ಸರಳ ಅಲ್ಲ ಗಾಯ್ಸ್. ಯೂಟ್ಯೂಬಲ್ಲಿ ತುಂಬ ಗ್ರೋ ಆಗೋದು ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ಒಳ್ಳೊಳ್ಳೆ ಕಂಟೆಂಟ್ ಮೇಲೆ ಫೋಕಸ್ ಮಾಡಿದ್ರೆ, ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲಿ ಸಕ್ಸಸ್ ಆಗುತ್ತೀವಿ. ಆದರೆ ಯೂಟ್ಯೂಬ್ ದುಡ್ಡು ಮೇಲೆ ಫೋಕಸ್ ಮಾಡಿದ್ರೆ ತುಂಬ ಕಮ್ಮಿ, ನಿರಾಸೆ ಆಗಿಬಿಡ್ತೀವಿ, ಡಿಮೋಟಿವೇಶನ್ ಆಗಿ ಬಿಟ್ಬಿಡ್ತೀವಿ. ಹಾಗಾಗಿ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಚಲೋ ಕಂಟೆಂಟ್ಗಳನ್ನ ಹೆಂಗೆ ಕೊಡ್ಬೋದು ಜನರಿಗೆ, ಇಂಟ್ರೆಸ್ಟಿಂಗ್ ಆಸಕ್ತಿಕರ ಇರುವಂಥ ಕಂಟೆಂಟ್ ವಿಡಿಯೋಗಳನ್ನ ಹೆಂಗೆ ಮಾಡ್ಬೋದು, ಟ್ರೆಂಡಿಂಗ್ ಟಾಪಿಕ್ ವೀಡಿಯೋಸ್ನ ಹೆಂಗೆ ಮಾಡ್ಬೋದು, ಇದ್ರ ಬಗ್ಗೆ ಫೋಕಸ್ ಮಾಡಿ ಆಯಿತಾ. ಹಾಗಂತ ನಾನು ಮುಂದೆನೂ ಕೂಡ ಈ ಥರನೇ ಚೆನ್ನಾಗಿರೋ ವೀಡಿಯೋಸ್, ಟ್ರೆಂಡಿಂಗ್ ಇರುವಂಥ ಇಂಟ್ರೆಸ್ಟಿಂಗ್ ಇರೋ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳೋವಂತಿಲ್ಲ ಗೈಸ್. ನಾನು ನನ್ನ ಕಡೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇಲ್ಲ. ಯಾಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ವೀಡಿಯೋಸ್ ಚೆನ್ನಾಗಿಲ್ಲ ನನಗೆ ಗೊತ್ತಿದೆ. ಯಾಕಂದರೆ ನನ್ನ ಹತ್ರ ಅಷ್ಟು ಇಕ್ವಿಪ್ಮೆಂಟು ಇಲ್ಲ. ನಾನು ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡ್ತಾ ಇರೋದು ಆಯಿತಾ. ಕೇವಲ ಎಂಟರ್ಟೈನ್ಮೆಂಟ್, ಜಸ್ಟ್ ವೀಡಿಯೋಸ್ ಹಾಕಬೇಕು. ಒಂದು 5 ಚಾನಲ್ ಕ್ರಿಯೇಟ್ ಮಾಡಿದ್ದೆ, ಹಂಗೆ ಆಗ್ತಿರೋದಷ್ಟೇ. ಎಷ್ಟು ದಿನ ವಿಡಿಯೋ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಹಂಗಾಗಿ ನೀವು ಕೂಡ ಗೈಸ್ ಕೇವಲ ಎಂಟರ್ಟೈನ್ಮೆಂಟಿಗೋಸ್ಕರ ಮಾತ್ರ ವಿಡಿಯೋಸ್ ಮಾಡಿ ಗಾಯ್ಸ್. ಇಷ್ಟ ಗಾಯ್ಸ್. ಇವತ್ತು ಈ ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ಕೇಳಿ ನಿಮಗೇನಾದರೂ ಬೇಜಾರಾದರೆ ಸಾರಿ ಗಾಯ್ಸ್. ಇವತ್ತೊಂದು ರಿಯಾಲಿಟಿ ಹೇಳ್ಬೇಕು. ಯಾಕಂತಂದರೆ ನಾನು ಕೂಡ ಸುಮಾರು 3-4 ಚಾನಲ್ ಕ್ರಿಯೇಟ್ ಮಾಡಿದೆ. ಯಾವ ಕೂಡ ಓಡಲಿಲ್ಲ, ಬಿಟ್ಟೆ. ಇದೊಂದು ಚಾನಲ್ ಕ್ರಿಯೇಟ್ ಮಾಡಿ. ಭಾಳ ಜನ ಅನ್ಕೊಂತಾರೆ ಯೂಟ್ಯೂಬಲ್ಲಿ ನಾವು ಯೂಟ್ಯೂಬಲ್ಲಿ ಬಂದುಬಿಟ್ಟು ದುಡ್ಡು ಮಾಡ್ಬೋದು ಅಂತ ಬರ್ತಾರೆ. ಬಟ್ ಆದರೆ ಯೂಟ್ಯೂಬಲ್ಲಿ ಬರೋಕ್ಕಿಂತ ಮೊದಲು ಒಂದು ರೂಲ್ಸ್ ಇದೆ. ಏನು ಅಂದರೆ, ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂದ್ರೆ ನೀವು 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಟೈಮ್ ಇರಬೇಕು ಅಲ್ವಾ. ಈ 1000 ಸಬ್ಸ್ಕ್ರೈಬರ್ ಮಾಡೋದಿದೆಯಲ್ಲ, ಇದು ತುಂಬ ಹಾರ್ಡ್. ಒಂದೇದಾಗಿ ಹೇಳ್ಬೇಕಂದ್ರೆ ವರ್ಷಗಂಟ್ಲೆ ಹಿಡಿಯುತ್ತೆ. ಒಬ್ಬರು 1 ವರ್ಷ ಹಿಡಿಯುತ್ತೆ, 2 ವರ್ಷ ಹಿಡಿಯುತ್ತೆ. ತುಂಬ ಟೈಮ್ ತೊಗೊತಾರೆ ಗಾಯ್ಸ್. ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೇಕಂತ ತುಂಬ ಕಷ್ಟ. ಹಂಗಾಗಿ ಅಕಸ್ಮಾತ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಿ ಅಂತಂದರೆ ನೀವು ದುಡ್ಡು ಬಗ್ಗೆ ಯೋಚನೆ ಮಾಡೋದು ಬಿಡೋದು ಚಲೋ. ಹಂಗಾದ್ರೆ ನೀವು ಫ್ರೀಯಾಗಿ ಮಾಡ್ಬೇಕಂತ ಕೇಳ್ಬೋದು ಗಾಯ್ಸ್. ಆದರೆ ಶುರುವಾದ ಗಾಯ್ಸ್ ಒಂದೊಂದು ವರ್ಷ ಗಂಟೆ ಟೈಮ್ ಹಿಡಿಯುತ್ತಲ್ಲ ಯೂಟ್ಯೂಬಲ್ಲಿ ಅರ್ನ್ ಆಗ್ಬೇಕಂದ್ರೆ ನೀವು ದುಡ್ಡು 1 ವರ್ಷ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಅಷ್ಟೋ ಮಟ್ಟ ನಿಮಗೆ ಮೋಟಿವೇಶನ್ ಬೇಕಲ್ಲ. ಆ ಮೋಟಿವೇಶನ್ ಇಲ್ಲ ಅಂದರೆ 1 ವರ್ಷ ಮಾಡ್ಬೇಕಲ್ಲ ಅಂದ್ಬಿಟ್ಟು ನೀವು ಬಿಟ್ಟು ಹೋಗ್ಬಿಡ್ತೀರ. ಕೆಲವೊಬ್ಬರು 1 ತಿಂಗಳು 2 ತಿಂಗಳು ಆಗುತ್ತೆ. ಹೇಳ್ಬೇಕಪ್ಪ ಅಂತಂದರೆ 90% 100%ಅಲ್ಲಿ 90% ಯೂಟ್ಯೂಬರು ಫೇಲ್ ಆಗಿಬಿಡ್ತಾರೆ ಗೈಸ್. ಯಾಕಂದರೆ ಅರ್ನೇ ಆಗಂಗಿಲ್ಲ ಎಷ್ಟೋ ಜನಕ್ಕೆ. ಆದರೆ 10% ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಯಾಕಂದರೆ ಯೂನಿಕ್ ಕಂಟೆಂಟ್ ಇರುತ್ತೆ ಅವರು, ಹಂಗಾಗಿ ಸಕ್ಸಸ್ ಆಗ್ತಾರೆ. ನಾನು ಮೂವಿ ಎಕ್ಸ್ಪ್ಲೇನ್ ಅಂದ್ಬಿಟ್ಟು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ, ಅದು ಓಡಲಿಲ್ಲ ಚೆನ್ನಾಗಿ. ಅದನ್ನು ಬಿಟ್ಟು ಹಂಗಂತ ಇದರಲ್ಲಿ ಅಷ್ಟೇ ನಾನು ದುಡ್ಡು ಮಾಡ್ಬೇಕಂತ ಇಲ್ಲಿ ಈ ಚಾನಲ್ ಕ್ರಿಯೇಟ್ ಮಾಡಿಲ್ಲ.
ಹಂಗೆ ಇನ್ಫಾರ್ಮೇಷನ್ ಹಂಗೆ ನಾವು ವೀಡಿಯೋ ಹಾಕಬೇಕು ಯೂಟ್ಯೂಬಲ್ಲಿ ಅಂದ್ಕೊಂಡ್ಬಿಟ್ಟು ನಾವೊಂದು ಈ ಚಾನಲ್ ಕ್ರಿಯೇಟ್ ಮಾಡಿದ್ದು ಅಷ್ಟೇ ಗೈಸ್. ನಾನು ಇದರಿಂದ ಅರ್ನ್ ಮಾಡ್ಬೇಕು ಅಂತೇನಿಲ್ಲ. ನೀವು ಯೂಟ್ಯೂಬ್ ಚಾನಲ್ ಬಂದಾಗ ನೀವು ಕ್ರಿಯೇಟ್ ಮಾಡಿದ್ರಲ್ಲ ಅವಾಗ ಯಾವುದೇ ಕಾರಣಕ್ಕೂ ನೀವು ಇದರಲ್ಲಿ ಒಂದು ತಿಂಗಳಾಗುತ್ತೆ, ಇನ್ನೊಂದು 2 ತಿಂಗಳಾಗುತ್ತೆ, ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದ್ಲಾಗ ಚಲೋ ಇರುತ್ತೆ. ಈ ಥರ ನೀವು ತಲೆ ಇಟ್ಕೊಂಡು ಬರ್ತಿದ್ದೀರಿ ಅಂದರೆ ನೀವು ಡಿಮೋಟಿವೇಶನ್ ಆಗಿ ಏನು ಮಾಡ್ತೀರಾ, ಯೂಟ್ಯೂಬ್ ಚಾನಲ್ ಬಿಟ್ಟು ಬಿಡ್ತೀರಾ, ಕ್ವಿಟ್ ಮಾಡಿಬಿಡ್ತೀರಾ. ಹೀಗಾಗಿ ನೀವು ಕೇವಲ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಎಂಟರ್ಟೈನ್ಮೆಂಟಿಗೋಸ್ಕರ ಬರ್ತಾಯಿದ್ದೀನಿ ಅಂದ್ಕೊಂಡ್ಬಿಟ್ಟು ನೀವು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ತುಂಬ ಬೆಟರ್ ಅನ್ಸುತ್ತೆ ಗೈಸ್. ಯಾಕಂದರೆ ನಾನು ಹಿಂಗೆ ಮಾಡಿಕೊಂಡೇ ಬರ್ತಾ ಇರೋದೇ, ಎಷ್ಟು ಮಾಡ್ತಾನೆ ನನಗೂ ಗೊತ್ತಿಲ್ಲ. ನಂಗೆ ಹಿಂಗೆ ಇಷ್ಟ ಗೈಸ್, ಹಿಂಗೆ ಮಾಡೋಣ ಅಂತ ಹಂಗೆ ನಿಮಗೂ ಹಿಂಗೆ ಹೇಳ್ತಿರೋದು. ಇದೇ ಥರ ಮಾಡಿದ್ರೆ ಬೆಟರ್ ಇರುತ್ತೆ ಗೈಸ್. ನಾವೆಷ್ಟು ದೊಡ್ಡ ಯೂಟ್ಯೂಬರ್ಸ್ ನೋಡ್ತೀವೋ ನಾವು ಅಷ್ಟೇ ಡಿಸ್ಟ್ರಾಕ್ಷನ್ ಆಗ್ತವೆ ಗೈಸ್. ನಾವು ಕೂಡ ಈ ಥರ ಆಗಬೇಕು, ನಾವು ಯಾವಾಗ ಈ ಥರ ಆಗ್ತೀವಿ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಗೈಸ್ ವಿಡಿಯೋ ಎಡಿಟಿಂಗ್ ಆಗಲಿ, ಆಡಿಯೋ ಎಡಿಟಿಂಗ್ ಆಗಲಿ, ಇವೆಲ್ಲ ಮ್ಯೂಸಿಕ್ ಆಗಲಿ ಅಥವಾ ಯಾವ್ದ್ರ ಬಗ್ಗೆ ನಾವು ಮಾತಾಡ್ತೇವೋ ಅದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಲಿ ತುಂಬಾ ಸ್ಟಾರ್ಟಿಂಗ್ ಏನಾಗುತ್ತೆ ಗೈಸ್, ಏನೇ ಎಕ್ಸ್ಪೀರಿಯೆನ್ಸ್ ಇರಲ್ಲ, ತುಂಬ ಹಾರ್ಡ್ ಆಗುತ್ತೆ. ಯಾವಾಗ ನಾವು ಅದ್ರ ಬಗ್ಗೆ ಯಾವಾಗ ಎಡಿಟ್ ಮಾಡೋಕ್ಕೆ ಕೂತ್ಕೊಂತಲ್ಲ ವೀಡಿಯೋಸ್, ನಾವು ಗೊತ್ತಾಗುತ್ತೆ ವಿಡಿಯೋ ಎಡಿಟ್ ಮಾಡೋದಷ್ಟು ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ನಮ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಇದು ಕೂಡ ಏನೋ ಒಂದು ಕೆಲಸನ ಸ್ಟ್ರೆಸ್ ಇದೆಯಲ್ಲಪ್ಪ ಜಾಸ್ತಿ, ಇದು ತಲೆ ನುಯ್ತತ್ತಲ್ಲ ಅಂತ ಅನ್ಸುತ್ತೆ ಗೈಸ್. 1ನೇ ವಿಡಿಯೋ 2ನೇ ವಿಡಿಯೋ ಹಾಕಿದ ತಕ್ಷಣ ಗೊತ್ತಾಗುತ್ತೆ ಗೈಸ್ ನಿಮಗೆ. ಅವಾಗೇನಾಗುತ್ತೆ, ಎಷ್ಟು ತಲೆ ಕೆಟ್ಟೋಗ್ಬಿಡುತ್ತಲ್ಲ ವೀಡಿಯೋಸ್ ಮಾಡೋದು, ರಿಸರ್ಚ್ ಮಾಡ್ಕೊಂಬಂದು ಮಾಡೋತ್ತಿಗೆ ಎಷ್ಟು ತಲೆ ಕೆಟ್ಟೋಗ್ಬಿಡುತ್ತಲ್ಲ ವೀಡಿಯೋಸ್ ಅಂತ ಅನಿಸುತ್ತೆ. ಹಾಗಾಗಿ ಗೈಸ್ ನೀವು ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿ ವೀಡಿಯೋಸ್ನ, ಆಯಿತಾ? ಯಾಕಂದರೆ ಎಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ನ ನೀವು ಎಡಿಟ್ ಮಾಡ್ತೀರಿ, ವೀಡಿಯೋಸ್ನ ರಿಸರ್ಚ್ ಮಾಡ್ಕೊಂಬರೋದಷ್ಟು ಈಜಿಲ್ಲ, ವೀಡಿಯೋನ ಎಡಿಟ್ ಮಾಡೋದಷ್ಟು ಈಜಿಲ್ಲ. 3 ಗಂಟೆ 4 ಗಂಟೆ ಆದರೂ ಕೂಡ ವೀಡಿಯೋ ಎಡಿಟಿಂಗ್ ಕಂಪ್ಲೀಟೇ ಆಗಂಗಿಲ್ಲ ಗೈಸ್. ನಾವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿತ್ತು ವೀಡಿಯೋ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಒಂದು ಇಷ್ಟು ಯಾರ ಹತ್ರನೂ ಇಷ್ಟು ಟೈಮ್ ಇಲ್ಲ ಗೈಸ್. ಅಷ್ಟು ಟೈಮ್ ಇಲ್ಲ ಅಂದ್ರೆ ಆ ಟೈಮ್ನಾಗ ಎಡಿಟ್ ಮಾಡ್ತಾರಲ್ಲ, ಆದರೂ ಕೂಡ ಜನರಿಂದ ವ್ಯೂಸ್ ಬರ್ತಲ್ಲ, ಜನ ನೋಡ್ತಾ ಇಲ್ಲ ಅಂದರೆ ಭಾಳ ಜನ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಹಾಗಾಗಿ ಕೇವಲ ಎಂಟರ್ಟೈನ್ಮೆಂಟಿಗೋಸ್ಕರ ವಿಡಿಯೋ, ನಿಮ್ಮ ಎಂಟರ್ಟೈನ್ಮೆಂಟಿಗೋಸ್ಕರ ಮತ್ತು ಬೇರೆಯವರಿಗೋಸ್ಕರ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಜಸ್ಟ್. ಮತ್ತು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತಾ ಇರ್ತವೆ, ಅದಕ್ಕೆಲ್ಲ ನೀವು ಹರ್ಟ್ ಮಾಡೋಕ್ಕಾಗಂಗಿಲ್ಲ ಯೂಟ್ಯೂಬಲ್ಲಿ, ಆಯಿತಾ? ಈ ಥರ ಆಗ್ತಾ ಇರ್ತವೆ. ಎಷ್ಟೋ ಜನ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬ್ಯಾಡ್ ಕಮೆಂಟ್ ಬರ್ತಾ ಇದೆ, ನಾವು ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು. ಬಟ್ ಆದರೆ ನೀವು ಮೋಟಿವೇಶನ್ ಹಿಡ್ಕೊಂಡ್ಬಿಟ್ಟು ವೀಡಿಯೋಸ್ ನೀವು ಮಾಡಬೇಕಷ್ಟೇ. ನಿಮ್ಮ ಇಂಟ್ರೆಸ್ಟಿಂಗೋಸ್ಕರ ಬಂದಿರಿ, ಕ್ರಿಯೇಟ್ ಮಾಡಿರುತ್ತೆ ನಮ್ಮ ಚಾನಲ್. ಸುಮ್ಮನೆ ವೀಡಿಯೋಸ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ಅಪ್ಲೋಡ್ ಮಾಡಲೇಬೇಕು ನೀವು, ಆಯಿತಾ? ಯಾವುದಕ್ಕೂ ಕ್ವಿಟ್ ಮಾಡೋಂಗಿಲ್ಲ. 1 ತಿಂಗಳಾದರೂ ಆಗಲಿ ಮಾಡಿ ಗೈಸ್ ವೀಡಿಯೋಸ್, ಆಯಿತಾ? ಹೇಳ್ಬೇಕಂದ್ರೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು ಬೆಟರ್ ಇದೆ. ಬಟ್ ಆದರೆ ಎಲ್ಲರ ಕಡೆನೂ ಹಂಗಾಗಲ್ಲ. ಬಟ್ ಆದರೆ ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕೆ ಸ್ವಲ್ಪ ಟ್ರೈ ಮಾಡಿ, ಆಯಿತಾ? ನಾನು ಟ್ರೈ ಮಾಡಿದೆ, ಯಾಕಂದ್ರೆ ನನ್ನ ಕಡೆಯಿಂದ ಆಗಿಲ್ಲ ಹಂಗಂತೆ ಎಲ್ಲರ ಕಡೆಯಿಂದ ಆಗಂಗಿಲ್ಲ ಅಂತಲ್ಲ ಅಲ್ವಾ. 100%ಅಲ್ಲಿ 90% ನಾನು ಫೇಲ್ ಆಗಿರ್ಬೋದು, ಬಟ್ 10% ನೀವು ಆಗ್ಬೋದು, ಆಯಿತಾ? ನಾನು ಈ ಚಾನಲ್ನಾಗಿ ಅವಾಗ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಬಿಡಂಗಿಲ್ಲ, ಆಯಿತಾ? ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಇದೇ ತಲೆ ಇದೆ. ಬಟ್ ನೋಡೋಣ ಎಷ್ಟು ದಿನ ಮಾಡ್ತಾ ನನಗೂ ಗೊತ್ತಿಲ್ಲ, ಯಾಕಂದರೆ ನಮಗೂ ಕೆಲಸ ಅಂತ ಬರುತ್ತೆ ಅಲ್ವಾ. ಈ ಫ್ರೀ ಇದೀನಿ, ಮಾಡ್ತಾಯಿದ್ದೀನಿ, ಮುಂದೆ ಮಾಡೋದು ಡೌಟ ನನ್ನ ವೀಡಿಯೋಸು. ಇದರಿಂದ ನೀವು ಯಾವುದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಬಾರ್ದು ಗೈಸ್, ಆಯಿತಾ? ನೀವು ವೀಡಿಯೋಸ್ನ ಮಾಡೋದು ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊಂಡಿರ್ಬೇಕು. ಶುರುವಾತು ಯೂಟ್ಯೂಬ್ನ ಚಾನಲ್ನ ಕ್ರಿಯೇಟ್ ಮಾಡಿದಾಗ ನಾವೆಲ್ಲ ಪರ್ಫೆಕ್ಟ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸಬ್ ಟೈಟಲ್ ಆಗಲಿ, ಟೈಟಲ್ ಆಗಲಿ, ಟ್ಯಾಗ್ ಆಗಲಿ, ತಮ್ನೇಲ್ ಆಗಲಿ ಎಲ್ಲ ಪರ್ಫೆಕ್ಟ್ ಇರಲಿ ಅಂತ. ಬಟ್ ಹೋಗ್ತಾ ಅದನ್ನ ಲರ್ನ್ ಮಾಡ್ತೀವಿ, ಆಯಿತಾ? ಒಂದೇ ಪಡಿ ಆಗಂಗಿಲ್ಲ. ಒಂದೇ ಪಡಿ ನಾವು ವಿಡಿಯೋ ಎಡಿಟಿಂಗ್ ಕೂಡ ಪರ್ಫೆಕ್ಟ್ ಮಾಡೋಕ್ಕಾಗಲ್ಲ, ಮ್ಯೂಸಿಕ್ನ ಯಾವ್ದ್ರಲ್ಲಿ ಏನೇನು ಯೂಸ್ ಮಾಡೋಕೆ ಅದು ಕೂಡ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ಹೋಗ್ತಾ ಲರ್ನ್ ಮಾಡ್ತೀರಿ ಎಲ್ಲರೂ, ಆಯಿತಾ? ಯೂಟ್ಯೂಬಲ್ಲಿ ಬಂದಾಗ ಭಾಳ ಜನ ಯೂಟ್ಯೂಬ್ನ ಹೆಂಗೆ ಗ್ರೋ ಮಾಡೋಣ, ಹೆಂಗೆ ಇದು ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಭಾಳ ರಿಸರ್ಚ್ ಮಾಡೋಕ್ಕೆ ಟೈಮ್ ವೇಸ್ಟ್ ಮಾಡ್ಬೋದು ಗೈಸ್. ನಾನು ಹೇಳೋ ಪ್ರಕಾರ ಅಷ್ಟೊಂದು ರಿಸರ್ಚ್ ಮಾಡಿ ಏನೂ ಯೂಸ್ ಇಲ್ಲ ಅನಿಸುತ್ತೆ. ಬಟ್ ಶುರುವಾತ್ ಬೇಕಾದ್ರೆ ನೀವು ಮಾಡ್ಬೋದು, ಬಟ್ ಆದರೆ ಓವರಾಗಿ ರಿಸರ್ಚ್ ಮಾಡ್ತಾ ಹೋಗ್ತಿರಲ್ವ, ಅದರಿಂದ ನಿಮ್ಮ ಚಾನಲ್ಗೆ ಏನೂ ಯೂಸ್ ಇಲ್ಲ ಅಷ್ಟು. ಯಾಕಪ್ಪ ಅಂತಂದರೆ ವ್ಯೂಸ್ ಹೆಂಗೆ ಗೇನ್ ಮಾಡೋಣ, ಯಾವ ಥರ ನಾವು ವೀಡಿಯೋಸ್ನ ಜಾಸ್ತಿ ವೈರಲ್ ಮಾಡೋಕೆ, ಈ ಥರ ವೀಡಿಯೋಸ್ಗಳನ್ನ ಭಾಳ ಮಾಡಿದ್ದಾರೆ ಯೂಟ್ಯೂಬಲ್ಲಿ, ಆಯಿತಾ? ಅದ್ರ ಬಗ್ಗೆ ನಾನು ಭಾಳ ರಿಸರ್ಚ್ ಮಾಡ್ತಿದ್ದೆ, ಬಟ್ ಅಷ್ಟು ಕಷ್ಟ, ಅದ್ರಲ್ಲಿ ಏನೂ ಕೂಡ ಇಲ್ಲ. ಅದ್ರ ಬಗ್ಗೆ ನಾವು ಕಾಂಟೆಂಟ್ನ ಫೋಕಸ್ ಮಾಡಿದ್ರೆ ಹೆಂಗೆ ವೀಡಿಯೋನ ಇಂಪ್ರೂವ್ ಮಾಡ್ಬೋದು, ಅದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ಏನಾದರೂ ಜಾಸ್ತಿ ಇಂಪ್ರೂವ್ ಮಾಡಿ ವೈರಲ್ ಆಗ್ಕತ್ತೀನಿ. ಬಟ್ ಅದ್ರ ಬಗ್ಗೆ ರಿಸರ್ಚ್ ಮಾಡೋಕೆ ಕೂತ್ಕೊಂಡ್ರೆ ಅಷ್ಟೇನು ಯೂಸ್ ಇಲ್ಲ ಗೈಸ್ ನನಗೆ ಅನ್ಸೋ. ಯಾಕಂದ್ರೆ ನಾನು ಮಾಡಿದ್ದೀನಿ ಅದು, ಹಾಗಾಗಿ ಕೇವಲ ವೀಡಿಯೋ ಮೇಲೆ ಅಷ್ಟೇ ಫೋಕಸ್ ಮಾಡಿ ವಿಡಿಯೋ ಎಡಿಟ್ ಮಾಡಿ ಚೆನ್ನಾಗಿ ಕಂಟೆಂಟ್ಸ್ ನೋಡಿ ಜಾಸ್ತಿ ಜನ ಯಾವುದು ಇಂಟ್ರಾಕ್ಟ್ ಆಗ್ತಾರೋ, ಭಾಳ ಟ್ರೆಂಡಿಂಗ್ ಟಾಪಿಕ್ ಆಗಿದ್ದೋ ಅದ್ರ ಮೇಲೆ ವೀಡಿಯೋಸ್ ಮಾಡಿ ಜನಕ್ಕೆ ಏನು ನೋಡೋಕ್ಕೆ ಇಷ್ಟಪಡ್ತಾರೋ, ಟ್ರೆಂಡಿಂಗ್ ಏನಿದೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಚೆನ್ನಾಗಿ ಎಡಿಟ್ ಮಾಡಿ ಮ್ಯೂಸಿಕ್ ಎಲ್ಲ ಹಾಕಿ ಕರೆಕ್ಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಗೈಸ್ ಅಷ್ಟೇ. ವೀಡಿಯೋಸ್ ಅಪ್ಲೋಡ್ ಮಾಡಿ ಅದಾದಮೇಲೆ ಐಡೆನ್ಸಿ ಬಿಡಿ, ಇಷ್ಟ ಆದರೆ ಅವು ಓಕೆ, ಇಲ್ಲ ಅಂದ್ರೆ ಪರವಾಗಿಲ್ಲ ಗೈಸ್. ಅಟ್ಲೀಸ್ಟ್ ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡೋದಲ್ಲ, ಅದೇ ಸಾಕಲ್ವಾ? ನಾನು ಅಷ್ಟೇ ಗೈಸ್, ಅಷ್ಟೇ ತಿಳ್ಕೊಬಿಟ್ಟು ನಾನು ಕೂಡ ಬಿಡ್ತಾ ಇರೋದು. ನಾನು ಇದು ಕಂಟಿನ್ಯೂಸ್ಲಿ ಮಾಡೋಕ್ಕಾಗಲ್ಲ ನನ್ನ ಕಡೆಯಿಂದ. ನೀವು ಅಷ್ಟೇ ಗೈಸ್ ಟ್ರೈ ಮಾಡಿ ನೋಡೋಣ ಒಂದು. ಆದರೆ ಅಮೌಂಟ್ ಮೇಲೆ ಫೋಕಸ್ ಮಾಡಬೇಡಿ, ಯಾಕಪ್ಪ ಅಂದರೆ ತುಂಬಾ ಹಾರ್ಡ್ ಗೈಸ್, ಆಗೋದು ಭಾರಿ ಕಷ್ಟ. ಲಾಸ್ಟಿಗೆ ಇದು ಆಗಂಗಿಲ್ಲ ಅಂತ ಗೊತ್ತಾಮೇಲೆ ದುಃಖ ಆಗುತ್ತಲ್ಲ. ಇಷ್ಟೆಲ್ಲ ಟ್ರೈ ಮಾಡಿದೆ ಯೂಟ್ಯೂಬಲ್ಲಿ ಬಂದುಬಿಟ್ಟು ಆಗಲಿಲ್ಲ ಅಂದು ದುಃಖ ಆಗುತ್ತಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಫೋಕಸ್ ಮಾಡಿಬಿಡಿ, ಕೇವಲ ವಿಡಿಯೋ ಮೇಲೆ ಅಷ್ಟೇ ಫೋಕಸ್ ಮಾಡಿ ಗೈಸ್, ಅಷ್ಟೇ ಗೈಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಗೈಸ್.